ನಮಗೆ ನಮ್ಮ ದೊಡ್ಡವರು ಒಂದೇ ಮಾತೇ ಹೇಳ್ಕೊಟ್ಟಿರೋರು ನಮಗೆ. ಸುಹಾಸ್ ಅವರಪ್ಪ ಅವರು ನಾವು ತಂದೆ ಸಮಾನರಾಗಿ ಅವ್ರನ್ನ ನಾವು ಇಟ್ಕೊಂಡಿರ್ತೀವಿ. ಅವ್ರು ಹೇಳಿದ್ದು ಒಂದೇ ಮಾತೆ. ತೆಲುಗಲ್ಲಿ ನಮಗೊಂದು ದಿವಸ ಸುಹಾಸ್ಗೆ ನನಗೆ ಒಂದು ಮಾತನ್ನು ಹೇಳ್ತಾರೆ. ఏయ్ మీ చేతిలో ఏమన్నా అయితే నలుగురికి మంచిది చేయండి. మీ చేతిలో అయితే ఒక గ్లాస్ గంజి ఇవ్వండి, లేదా ఒక గ్లాస్ నీళ్ళు ఇవ్వండి. మీ చేతిలో ఏమీ చేసే కాకుండా పోతే భోజనం తినేసి ఇంట్లో పండుకోండి. ఎవరికి చెడ్డది కోరాలి. మీ దుష్మను మీకు తొందర చేసిన వాడికి మీరు చెడ్డది కోరాలా. మీకు తొందర చేసినా కూడా దేవుడా నువ్వు చూసుకోప్ప, మాకంటూ ఆ చెడ్డ పని వద్దు అని చెప్పి మీరు ఇడిచి మీ పని మీరు చూడండి. మీ దావలో మీరు పోండిరా. పయ్యే దావలో నిదానంగా పోండిరా, జోరుగా పోవద్దట, నిదానంగా పోండి అని చెప్పారు. మేము అదే ಪಾಲನೆ చేస్తామని ಅದನ್ನೇ ಪಾಲನೆ ಮಾಡ್ತಾ ಇದ್ದೀವಿ. ಅದನ್ನೇ ನಾವು ಆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮೆಲ್ಲರಿಗೂ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಇಬ್ಬರಿಗೂ ಕಮ್ಯುನಿಟಿಯವರಿಗೆ ಇಬ್ಬರಿಗೂ ಸನ್ಮಾನವನ್ನು ಇಟ್ಕೊಂಡಿದ್ದೀರಾ ನೀವು. ತುಂಬ ಸಂತೋಷ. ಯಾಕಂದರೆ ಎಲ್ಲರಿಗೂ ಪ್ರೋತ್ಸಾಹ ಅನ್ನೋದು ತುಂಬ ಮುಖ್ಯ. ಪ್ರೋತ್ಸಾಹ ಅಂದರೆ ನಾವು ಬೆಂಬಲವನ್ನು ಕೊಡುವಂಥದ್ದು ತುಂಬ ಮುಖ್ಯ. ನಾನು ಇವತ್ತಷ್ಟೇ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಏನು ಇವತ್ತು ರಾಮಪ್ರಸಾದ್ ಅವ್ರಿಗೂ ನಮ್ಮ ಸುಹಾಸ್ಗೆ ನಿಮ್ಮ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರೋ ಅವರು ಇನ್ನೂ ಅತಿ ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅನ್ನೋದೇ ನಮ್ಮ ಆಸೆನೂ ಇದೆ. ನಿಮ್ಮ ಆಸೆ ಅದಾಗಿದೆ. ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಅದರಿಂದ ಇನ್ನು ಅನೇಕ ಕಾರ್ಯಕ್ರಮಗಳು ಇವತ್ತು ಮುಳ್ಬಾಗಲಲ್ಲಿ ಯಾರದೇ ಒಬ್ಬರಿಗೆ ಶೆಟ್ರಿಗಾಗ್ಬೋದು, ಆಮೇಲೆ ಸೇಟುಗಳಿಗಾಗ್ಬೋದು, ಯಾರ ಮನೆಯಲ್ಲಿ ಏನೇ ಒಂದು ಚಿಕ್ಕ ಸಮಸ್ಯೆ ಅಂದ್ರೂ ಫಸ್ಟ್ ಫೋನ್ ಹೋಗೋದು ಸುಹಾಸ್ಗೆ ಫೋನ್ ಹೋಗೋದು. ಫಸ್ಟ್ ಫೋನ್ ಸುಹಾಸ್ಗೆ ಹೋಗೋದು. ಇಂಥದ್ದು ಅಂತ ಸುಹಾಸ್ ಅಷ್ಟು ಧೈರ್ಯ ತುಂಬಿ ಎಲ್ಲರನ್ನು ಎಂಥ ಟೈಮಲ್ಲಿ ಕರೆದ್ರು ಅವರೆಲ್ಲ ಕಾಪಾಡಿಕೊಳ್ಳುವಂಥ ಕೆಲಸ ಮಾಡ್ತಾರೆ. ಏನಕ್ಕೆ? ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ, ಆ ಪವರ್ ನಾವು ಕೊಟ್ಟಿರೋದ್ರಿಂದ, ಆ ಸಪೋರ್ಟ್ ನಿಮ್ಮೆಲ್ಲರಿಂದ ಸಿಕ್ಕಿರೋದ್ರಿಂದನೇ ಇವತ್ತು ಈ ಕೆಲಸವನ್ನು ಮಾಡೋಕ್ಕೆ ಆಗುವಂಥದ್ದು ಇವತ್ತು ಆಗೋದು. ಇಲ್ಲಾಂದ್ರೆ ಅಷ್ಟು ಈಸಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಆದರೆ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ. ತುಂಬ ಸಂತೋಷ. ಫೈನಲ್ ಆಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾವು ಯಾವತ್ತೂ ಈ ಕಮ್ಯುನಿಟಿ ಜೊತೆ ಆಗ್ಬೋದು, ಈ ಕಮ್ಯುನಿಟಿದಲ್ಲಿ ಎಲ್ಲ ಕಮ್ಯುನಿಟಿ ಜೊತೆ ನಾವು ಇದೇ ರೀತಿ ಇರ್ತೀವಿ. ಇದು ಹಿಂಗೆ ಅದು ಹಿಂಗೆ ಅಂತಿಲ್ಲ. ಎಲ್ಲ ಈಕ್ವಲಾಗಿ ನೋಡ್ಕೊಂಡು ಹೋಗೋವು. ನಾವು ಈಕ್ವಲಾಗಿ ನೋಡ್ಕೊಂಡು ಒಳ್ಳೆಯ ಅಭಿವೃದ್ಧಿ ಮಾಡೋಣ. ನಿಮ್ಮೆಲ್ಲರ ಸರ್ಕಾರ ಬೆಂಬಲದಿಂದ ಇವತ್ತು ಟೌನಲ್ಲಿ ಒಳ್ಳೆಯ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ನನ್ನ ಕಾನ್ಸೆಪ್ಟ್ ಇದೆ, ಟೌನಲ್ಲಿ ಸ್ವಲ್ಪ UGD ಪ್ರಾಬ್ಲಮ್ ಇದೆ. ಅದರಿಂದ ರೋಡ್ಸ್ ಮಾಡೋದು ಸ್ವಲ್ಪ ಸ್ಲೋ ಮಾಡಿ. ಮೊನ್ನೆ ನಾನೇ ಸ್ಟೇಟ್ಮೆಂಟ್ ಮಾಡಿದೆ. UGD ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ 37 ಕಿಲೋಮೀಟರ್ ಮಿಸ್ಸಿಂಗ್ ಲೈನ್ ಇರೋದ್ರಿಂದ ಸ್ವಲ್ಪ ಅದನ್ನೆಲ್ಲ ಇವಾಗ ಟೆಂಡರ್ ಮಾಡಿದ್ದೀನಿ. ಇವಾಗ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಅದವರೆಗೂ ಸ್ವಲ್ಪ ರೋಡ್ಸು ಮಾಡೋದು ಸ್ವಲ್ಪ ಇದಾಗುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಮೊನ್ನೆ ಕೇಳ್ಕೊಂಡಿದ್ದೀನಿ. ಈಗಲೂ ನಿಮಗೆ ಯಾಕಂದರೆ ಎಲ್ಲ ಟೌನಲ್ಲಿ ಇರೋದೇ ನೀವು, ಅದು ಇಂಪಾರ್ಟೆಂಟ್ ಪರ್ಸನ್ಸ್ ಎಲ್ಲ ಯಾವ ರೋಡಲ್ಲಿ ನೋಡಿದ್ರು ಹೆಂಗೆ ನೋಡಿದ್ರು ನಿಮ್ಮ ಶಾಪುಗಳಿದ್ದಾವೆ. ನೀವು ಇಂಪಾರ್ಟೆಂಟು ನಮಗೆ. ಅದರಿಂದ ನೀವು ಸ್ವಲ್ಪ ಸಹಕರಿಸಿ. ಖಂಡಿತವಾಗ್ಲೂ ಅಭಿವೃದ್ಧಿನಲ್ಲಿ ಹಿಂದೆ ಹೋಗೋದಿಲ್ಲ. ಈ ಥರ ನಮ್ಮ ಅಣ್ಣವ್ರು ಹೇಳ್ತಾ ಇದ್ರು, ಗಣೇಶನ ದೇವಸ್ಥಾನ ಹತ್ರ ಹೆಂಗೆ ರೋಡು ಮಾಡ್ತಾ ಇದ್ದಾರೆ, ಗಣೇಶನ ದೇವಸ್ಥಾನ ಅಂತ. ಗಣೇಶನ ದೇವಸ್ಥಾನ ಆಮೇಲೆ ಕೆನರಾ ಬ್ಯಾಂಕ್ ರೋಡ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಗಂಗಣ್ಣ ಅವರು, ಕಟಾರ್ಪಾಳ್ಯ ಗಂಗಣ್ಣ, ನಮ್ಮ ಅಮ್ಮರು, ಬಾಲು ಇವರೆಲ್ಲರೂ ಕಾವಲು ಕಾಯ್ಕೊಂಡಿದ್ದಾರೆ. ಅವ್ರಿಗೇನು ಅವ್ರ ಮನೆ ಮುಂದೆ ಏನಲ್ಲ, ಕಾವಲು ಕಾದು ರೋಡನ್ನು ಕರೆಕ್ಟಾಗಿ ಮಾಡಿಸ್ತಾ ಇದ್ದಾರೆ. ಯಾವತ್ತು ನಾವು ಪ್ರೋತ್ಸಾಹ ಅವ್ರು ಕೊಟ್ಟಿರೋದ್ರಿಂದ ಅವ್ರು ಕಾಯ್ತಾ ಇದ್ದಾರೆ ಅಲ್ಲಿ. ಅದೇ ರೀತಿ ನೀವು ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ನಿಮಗೋಸ್ಕರ ನಾವು ಕಾಯ್ತೀವಿ. ನಿಮ್ಮ ಪ್ರೋತ್ಸಾಹದಿಂದ ಇವತ್ತು ಅವರಿಬ್ಬರಿಗೂ ನೀವು ಸನ್ಮಾನ ಮಾಡ್ತಾ ಇದ್ದೀರಾ. ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿಗೆ ಅವರು ಬೆಳೆದು ಬರಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಾನು ಇನ್ನೂ ಒಂದು ಸಲ ಧನ್ಯವಾದಗಳನ್ನು ಹೇಳಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ನಿಮ್ಮೆಲ್ಲರಿಗೂ ವಂದನೆ ಮಾಡಿ, ಇನ್ನೂ ಒಂದು ಸಲ ತಾಯಿ ಕನ್ನಿಕಾ ಪರಮೇಶ್ವರಿ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಿ ಆಯುಷ್ ಆರೋಗ್ಯ ಐಶ್ವರ್ಯ ಕೊಳ್ಳಿ, ಒಳ್ಳೆ ಬಿಸ್ನೆಸ್ಗಾಗಲಿ ಅಂತ ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜಯ